शांति ओम शांति ओम शांति ओम शांति ओम शांति। ओम शांति। मुरली डेट May 4, 2022। प्रातः मुरली बाप दादा मधुबन। मीठे बच्चे, श्रीमत पर पवित्र बनो तो धर्मराज की सजाओं से छूट जाएंगे। हीरे जैसा बनना है तो ज्ञान अमृत पियो, विष को छोड़ो। ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಶ್ರೀಮತದಂತೆ ಪವಿತ್ರರಾಗಿದಾಗ ಧರ್ಮರಾಜನ ಶಿಕ್ಷೆಗಳಿಂದ ಬಿಡುಗಡೆಯಾಗುತ್ತೆ. ವಜ್ರ ಸಮಾನ ಆಗಲು ಜ್ಞಾನ ಅಮೃತವನ್ನು ಕುಡಿಯಿರಿ, ವಿಷವನ್ನು ಬಿಡಿ. ಜ್ಞಾನ ಅಮೃತವನ್ನು ಕುಡಿಯಿರಿ, ವಿಷವನ್ನು ಬಿಡಿ. ಬಾಬಾ ತಿಳಿಸ್ತಾರೆ, ಶ್ರೀಮದಂತೆ ಪವಿತ್ರರಾಗಬೇಕೆಂದರೆ ಧರ್ಮರಾಜನ ಪವಿತ್ರರಾಗಿ, ಆಗ ಧರ್ಮರಾಜನ ಶಿಕ್ಷೆಗಳಿಂದ ಬಿಡುಗಡೆ ಆಗುತ್ತೀರಿ. ವಜ್ರ ಸಮಾನ ಆಗಬೇಕೆಂದರೆ ಜ್ಞಾನ ಅಮೃತವನ್ನು ಕುಡಿಯಿರಿ, ವಿಷವನ್ನು ಬಿಡಿ ಅಂತ ತಿಳಿಸ್ತಾರೆ ಬಾಬಾ. ಪ್ರಶ್ನೆ, सतयुगी पद का सारा मदार किस बात पर? ಸತ್ಯೋಗಿ ಪದವಿಯ ಪೂರ್ತಿ ಆಧಾರ ಯಾವ ಮಾತಿನ ಮೇಲಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಹೆಂಗೆ ನಮಗೆ ಸತ್ಯಯುಗದ ಪದವಿ ಸಿಗುತ್ತೆ? उत्तर पवित्रता पर। तुम्हें याद में रहे जरूर बनना है. ಪ್ರಶ್ನೆ ಏನು ಅಂತಂದ್ರೆ, ಸತ್ಯೋಗಿ ಪದವಿಗೆ ಆಧಾರ ಯಾವ ಮಾತಿನಲ್ಲಿದೆ ಅಂತ. ಪೂರ್ತಿ ಆಧಾರ ಯಾವ ಮಾತಿನಲ್ಲಿದೆ? उत्तर पवित्रते ಮೇಲೆ. तुम्हें याद में रह पवित्र जरूर बनना है. पवित्र बनने से सद्गति होगी. जो पवित्र नहीं बनते वे सजा खाकर अपने धर्म में चले जाते हैं. तुम बल घर में रहो परंतु किसी देहदारी को याद नहीं करो. पवित्र रहो तो ऊंच पद मिलेगा. ತಂದೆ ತಿಳಿಸ್ತಾ ಇದ್ದಾರೆ, ತಾವು ನೆನಪಿನಲ್ಲಿದ್ದು ಪವಿತ್ರರಾಗಲೇಬೇಕು. ಪವಿತ್ರರಾಗಿದಾಗ ಸದ್ಗತಿ ಸಿಗುತ್ತೆ ಅಂತ ತಿಳಿಸ್ತಾರೆ. ಪವಿತ್ರರಾದಾಗ ಏನು ಸಿಗುತ್ತೆ? ಸದ್ಗತಿ ಸಿಗುತ್ತೆ. ಯಾರು ಪವಿತ್ರರಾಗೋದಿಲ್ಲವೋ ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ತಾರೆ ಬಾಬಾ? ಶಿಕ್ಷೆ ಎನ್ನುವುದು ಖಂಡಿತ. ಒಂದು ನೀವು ನೆನಪಿನಿಂದ ಆದರೂ ಪವಿತ್ರ ಆಗಬೇಕು, ಇಲ್ಲ ಅಂತಂದ್ರೆ ಶಿಕ್ಷೆಗಳಿಂದ ಆದರೂ ಕೂಡ ಪಾವನರಾಗಲೇಬೇಕು ಅಂತ ಬಾಬಾ ಹೇಳ್ತಾರೆ. ಆದರೆ ಯಾವ ಮಾರ್ಗ ಸುಲಭ? ಪವಿತ್ರತೆಯ ಮಾರ್ಗ ತಾನೇ ಸುಲಭ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ತಾವು ಪವಿತ್ರರಾಗಿ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ, ಪವಿತ್ರರಾಗಿದಾಗೆ ಸದ್ಗತಿಯೂ ಕೂಡ ಸಿಗುತ್ತೆ. ಯಾರು ಪವಿತ್ರರಾಗುತ್ತಿರೋ ಅವರಿಗೆ ಶಿಕ್ಷೆಯನ್ನು ಪಡೆದು ಹಾಗೂ ಇತರ ಧರ್ಮದಲ್ಲಿ ಹೊರಟೋಗ್ತಾರೆ. ಅದಕ್ಕೋಸ್ಕರ ಬಲೆ ತಾವು ಮನೆಯಲ್ಲಿದ್ದರೂ ಸಹ ಯಾವುದೇ ದೇಹದಾರಿ ನೆನಪು ಮಾಡಬೇಡಿ, ಪವಿತ್ರರಾಗಿರಿ, ಆಗ ಉನ್ನತ ಪದವಿ ತಮಗೆ ಸಿಗುತ್ತದೆ. ಗೀತ್ ತುಮ್ಹೇ ಪಾಕೆ ಹಮ್ನೆ ಜಹಾನ್ ಪಾಲಿಯ. ಹಾಡಿದೆ, ತಮ್ಮನ್ನು ಪಡೆದುಕೊಂಡು ನಾವು ಜಗತ್ತನ್ನೇ ಪಡೆದುಕೊಂಡೆವು. ಏನಾದ್ರೂ ನಾವು ಉಳಿದಿದ್ಯಾ ಪಡೆದುಕೊಳ್ಳೋದು? ಎಲ್ಲ ಸಿಕ್ಕಿದೆಯಲ್ವಾ? ಯಾರನ್ನು ಪಡ್ಕೊಂಡಾದ್ಮೇಲೆ ಎಲ್ಲ ಸಿಕ್ಕಿದೆ? ತಂದೆಯನ್ನು ಪಡ್ಕೊಂಡಾದ್ಮೇಲೆ ಎಲ್ಲ ಸಿಕ್ಕಿದೆ. ओम शांति। शिव भगवान वाच, और कोई को भी भगवान नहीं कहा जाता है. एक निराकार परमपिता परमात्मा को ही शिव बाबा कहा जाता है. वह है सभी आत्माओं का बाप. ಶಿವ ಭಗವಾನ್ ವಾಚ, ಹಾಗೂ ಯಾವ ಭಗವಂತ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ, ಶಿವ ಭಗವಾನ್ ವಾಚ ಅಂತ. ಯಾಕೆ ಅಂತಂದ್ರೆ ಒಬ್ಬ ನಿರಾಕಾರ ಪರಂಪಿತ ಪರಮಾತ್ಮನನ್ನೇ ನಾವು ಶಿವಬಾಬಾ
ಶಿವ ತಂದೆ ಅಂತ ಹೇಳಿದ್ದೇವೆ. ಅವರೇ ಸರ್ವಾತ್ಮರ ತಂದೆಯಾಗಿದ್ದಾರೆ ಅಂತ ಹೇಳ್ತಾರೆ. पहले पहले यह निश्चय होना चाहिए हम शिव बाबा के बच्चे जरूर हैं। दुख के समय कहते हैं परमात्मा सहायता करो, रहम करो, यह भी नहीं जानते कि हमारी आत्मा परमात्मा को याद करती है. ನೋಡಿ, ಈಗ ದುಃಖದ ಸಮಯದಲ್ಲಿ ಆ ಪರಮಾತ್ಮನ ಸಹಾಯಕ್ಕಾಗಿ ದಯೆಗಾಗಿ ಎಲ್ಲರೂ ಕೂಡ ಕರೆಯುತ್ತಾರೆ. ಹೇ ಪತಿತ ಪಾವನ ಅಂತ ಎಲ್ಲರೂ ಕೂಡ ಈ ಸಮಯದಲ್ಲಿ ಕರೆಯುತ್ತಾರೆ ಅಂತ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ನಾವೆಲ್ಲ ಆತ್ಮರು ಸ್ವಯಂ ಪರಮಾತ್ಮನನ್ನೇ ನೆನಪು ಮಾಡ್ತಾ ಇದ್ದೀವಿ ಅಂತ. ಅಹಂ ಆತ್ಮ ಕಾ ಬಾಪ್ ವಾ ಹೈ, ನಮ್ಮೆಲ್ಲ ಆತ್ಮರ ತಂದೆ ಯಾರು? ಆ ಶಿವ ತಂದೆ ಆಗಿದ್ದಾರೆ. इस समय सारी दुनिया है पतित आत्माओं की, गाते हैं हम पापी नीच है, आप संपूर्ण निर्विकारी हैं, परंतु फिर भी अपने को समझते नहीं हैं. बाप समझाते हैं कि जब तुम कहते हो भगवान एक, भगवान बाप एक है, तो तुम आपस में सब भाई भाई हो गए, फिर शरीर के नाते सब भाई बहन ठहरे. शिव बाबा के बच्चे फिर प्रजापिता के बच्चे ठहरे. यह तुम्हारा बेहद का बाप टीचर गुरु है. यह कहते हैं मैं तुमको पतित नहीं बनाता हूँ, मैं तो आया हूँ पावन बनाने, अगर मेरी मत पर चलेंगे तो. ತಂದೆ ಹೇಳ್ತಿದ್ದಾರೆ, ಪೂರ್ತಿ ಪ್ರಪಂಚ ಎಂಥ ಆತ್ಮರ ಪ್ರಪಂಚವಾಗಿದೆ? ಪುಣ್ಯಾತ್ಮರ ಪ್ರಪಂಚನ ಪತೀತ ಆತ್ಮರ ಪ್ರಪಂಚವಾಗ್ಬಿಟ್ಟಿದೆ. ಅದಕ್ಕೆ ಹಾಡನ್ನು ಅಥವಾ ಗಾಯನ ಕೂಡ ಮಾಡ್ತಾರೆ. ಮಂದಿರದ ಮೂರ್ತಿ ಹತ್ರ ಹೋಗಿ, ನಾವು ಪಾಪಿ, ನಾವು ನೀಚ, ನೀವು ಸರ್ಗುಣ ಸಂಪನ್ನರು, ನೀವು ಸೋಲಾಕಲ ಸಂಪೂರ್ಣರು, ನೀವು ಸಂಪೂರ್ಣ ನಿರ್ವಿಕಾರಿಗಳು ಅಂತ. ಅದಕ್ಕೆ ಅವ್ರಿಗಂತೂ ಈ ಮಾತು ಹೇಳ್ತಾರೆ ಹೊರತು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈಗ ತಂದೆ ಬಂದು ಅರ್ಥ ಮಾಡಿಸ್ತಾ ಇದ್ದಾರೆ. ನೀವು ಹೇಳ್ತಿರಲ್ಲ ಭಗವಂತ ಒಬ್ಬರೇ ಅಂತ. ಭಗವಂತ ಒಬ್ಬರೇ ಆದಮೇಲೆ ಅವರ ಮಕ್ಕಳಾಗಿರುವಂಥ ತಾವೆಲ್ಲರೂ ಕೂಡ ಒಂದೇ ಅಂತ ತಿಳಿಸ್ತಾ ಇದ್ದಾರೆ. ಪರಸ್ಪರ ಆತ್ಮಿಕ ದೃಷ್ಟಿಯಲ್ಲಿ ಸಹೋದರ ಸಹೋದರ ಹಾಗೂ ಶಾರೀರಿಕ ದೃಷ್ಟಿಯಲ್ಲಿ ಪ್ರಜಾಪಿತ ಬ್ರಹ್ಮನ ಮಗು ಆಗಿರುವಂಥ ಕಾರಣ, ಮಕ್ಕಳಾಗಿರುವಂಥ ಕಾರಣ, ಬ್ರಾಹ್ಮಣರಾಗಿರುವಂಥ ಕಾರಣ ಸಹೋದರ ಸಹೋದರಿಯಾಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಈಗ ಯಹ ತುಮ್ಹಾರ ಬೇಹದ್ ಕಾ ಬಾಪ್ ಟೀಚರ್ ಗುರು ಹೈ, ಇವರೇ ನಮ್ಮ ಬೇಹದ್ದಿನ ತಂದೆ, ಶಿಕ್ಷಕ, ಗುರುವೂ ಸಹ ಆಗಿದ್ದಾರೆ. ಈ ಮೂರು ರೂಪದಲ್ಲಿ ಬಂದು ನನ್ನನ್ನು ಪಾವನರನ್ನಾಗಿ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮನ್ನು ಪತಿತರನ್ನಾಗಿ ಮಾಡಲಿಕ್ಕೆ ಬಂದಿಲ್ಲ, ನಾನು ನಿಮ್ಮನ್ನು ಪಾವನರಾಗಿ ಮಾಡಲಿಕ್ಕೆ ಬಂದಿದೆ. ಆದರೆ ಯಾವಾಗ ಆಗ್ತೀರಿ? ನನ್ನ ಮತದಂತೆ ನಡೆದ್ರೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. यहाँ तो सब मनुष्य रावण मत पर चलते हैं, सब में 5 विकार है. बाप कहते हैं बच्चे अब निर्विकारी बनो, शरीर पर चलो, परंतु विकारों को छोड़ते ही नहीं तो स्वर्ग के मालिक बनते नहीं. सब अजामिल जैसे पापी बन गए हैं. रावण संप्रदाय है, यह शोक वाटिका है, कितनी दुख है. बाप आकर फिर राम राज्य बनाते हैं, तो तुम बच्चों जानते हो कि यह सच्चा सच्चा युद्ध का मैदान है. गीता में भगवान कहते हैं काम महाशत्रु है, उन पर जीत पहनो. सो तो पहनते नहीं. अभी बाप बैठ समझाते हैं, तुम्हारी आत्मा इन ऑर्गन्स द्वारा सुनती है, फिर सुनाती है, एक्ट करती है. कौन? आत्मा. ಈಗ ಎಲ್ಲರೂ ಕೂಡ ರಾವಣ ಮತದಂತೆ ನಡೆಯುವಂಥ ಕಾರಣ ಮನುಷ್ಯರು ಪತೀತರಾಗ್ಬಿಟ್ಟಿದ್ದಾರೆ. ಎಲ್ಲರಲ್ಲೂ ಕೂಡ 5 ವಿಕಾರವಿದೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ಮಕ್ಕಳೇ ನಿರ್ವಿಕಾರಿಗಳಾಗಿ ಶ್ರೀಮತದಂತೆ ನಡೆಯಿರಿ. ಆದರೆ ವಿಕಾರವನ್ನೇ ಬಿಡುವುದಿಲ್ಲ. ಬಾಬಾ ಹೇಳ್ತಾರೆ, ವಿಕಾರವನ್ನು ಬಿಟ್ಟಿಲ್ಲ ಅಂತಂದರೆ ಸ್ವರ್ಗದ ಮಾಲೀಕರು ಕೂಡ ನಾವು ಆಗುವುದಿಲ್ಲ. ಎಲ್ಲರೂ ಅಜಾಮಿಲರಷ್ಟು ಪಾಪಿಗಳಾಗಿ ಆಗಿಬಿಟ್ಟಿದ್ದಾರೆ. ರಾವಣ ಸಂಪ್ರದಾಯಸ್ಥರಾಗ್ಬಿಟ್ಟಿದ್ದಾರೆ. ಶೋಕ ವಾಟಿಕೆಯಲ್ಲಿ ಎಷ್ಟು ದುಃಖ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ತಂದೆ ಅಶೋಕ ವಾಟಿಕೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಏನಾಗಿದೆ ಪ್ರಪಂಚ? ಶೋಕ ವಾಟಿಕ. ಬಾಪ್ ಆकर फिर राम राज्य बनाते.
ಈ ರಾವಣ ರಾಜ್ಯವನ್ನು ಬದಲಾಯಿಸಿ ತಂದೆ ರಾಮ ರಾಜ್ಯವನ್ನು ಮಾಡುತ್ತಾರೆ. ಈ ಮಾತು ಕೂಡ ನೀವು ತಿಳ್ಕೊಂಡಿದ್ದೀರಿ, ಇದು ಸತ್ಯ ಸತ್ಯ ಯುದ್ಧ ಮೈದಾನವಾಗಿದೆ ಅಂತ. ಇವಾಗ ನಾವೆಲ್ಲಿದ್ದೀವಿ? ಯುದ್ಧ ಮೈದಾನದಲ್ಲಿದ್ದೀವಿ ಅಂತ ಬಾಬಾ ಹೇಳ್ತಾರೆ. गीता में भगवान कहते हैं काम महाशत्रु है उन पर जीत पहनो, सो तो पहनते नहीं है। अभी बाप बैठ समझाते हैं, तुम्हारी आत्मा इन आदेश द्वारा सुनती फिर सुनाती है। ಅದಕ್ಕೆ ತಂದೆ ಹೇಳ್ತಿದ್ದಾರೆ, ಗೀತೆಯಲ್ಲೂ ಕೂಡ ಹೇಳಲಾಯಿತು, ಭಗವಂತನೇ ಹೇಳಿದ್ದಾರೆ ಕಾಮ ಮಹಾಶತ್ರು ಅಂತ. ಆದರೆ ಗೀತೆ ಇಷ್ಟು ವರ್ಷದಿಂದ ಓದ್ತಾ ಬಂದರೂ ಕೂಡ ಯಾರೊಬ್ಬರು ಕೂಡ ಈ ವಿಕಾರದ ಮೇಲೆ ಜಯವನ್ನು ಗಳಿಸಿಲ್ಲ. ಅದಕ್ಕೋಸ್ಕರ ಸ್ವಯಂ ತಂದೆಯೇ ಬಂದು ಕುಳಿತು ಈ ಮಾತನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮನೇ ಎಲ್ಲವೂ ಕೂಡ ಮಾಡುವುದು, ಕೇಳುವುದು, ಹೇಳುವುದು, ಪಾತ್ರ ಮಾಡುವುದು ಸಂಪೂರ್ಣವಾಗಿ ಆತ್ಮನೇ. हम आत्मा है, शरीर धारण कर पाठ बजाते हैं, परंतु मनुष्य आत्मा अभिमानी के बदले देह अभिमानी बन पड़ते हैं. ನಾವು ಆತ್ಮರು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಮಾಡುತ್ತೇವೆ, ಹಾಗೂ ಈ ದೇಹ ಅಭಿಮಾನದಲ್ಲಿ, ಈ ಶರೀರದ ಅಭಿಮಾನದಲ್ಲಿ ನಾವು ಪಾತ್ರ ಮಾಡ್ತಾ ಮಾಡ್ತಾ ಬಂದಿದ್ದೇವೆ ಅಂತ ಹೇಳಿ. ಆದರೆ ಮೊಟ್ಟ ಮೊದಲು ನಾವೆಲ್ಲರೂ ಕೂಡ ಆತ್ಮ ಅಭಿಮಾನಿಯರಾಗೇ ಪಾತ್ರವನ್ನು ಮಾಡಿದ್ದೇವೆ. परंतु मनुष्य आत्मा अभिमानी के बदले देह अभिमानी बन पड़ते हैं. अब बाप कहते हैं देही अभिमानी बन. ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಶರೀರವನ್ನು ಧಾರಣೆ ಮಾಡ್ಕೊಂಡು ಪಾತ್ರ ಮಾಡ್ತಾ ಬಂದರು. ಈಗ ಮನುಷ್ಯರು ಯಾರು ಆತ್ಮ ಅಭಿಮಾನಿ ಆಗಿದ್ರು ಅವರೇ ದೇಹ ಅಭಿಮಾನದಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ देही अभिमानी राही. सचयुग में आत्मा अभिमानी रहते हैं, परमात्मा को नहीं जानते. ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಹೇಗಿರ್ತಾರೆ? ಆತ್ಮ ಅಭಿಮಾನಿಯರಾಗಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿ ಪರಮಾತ್ಮನ ತಿಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. यहाँ तुम देह अभिमानी हो और परमात्मा को भी नहीं जानते हो, इसलिए तुम्हारी ऐसी दुर्गति. ಸತ್ಯಯುಗದಲ್ಲೂ ಕೂಡ ನೀವು ಯಾಕೆ ಸತೋ ಪ್ರಧಾನ ಇದ್ರಿ ಅಂತಂದರೆ, ಪರಮಾತ್ಮನನ್ನು ಮರೆತರೂ ಕೂಡ ನಿಮ್ಮನ್ನು ನೀವು ಸ್ಮೃತಿಯಲ್ಲಿ ಇಟ್ಕೊಂಡಿದ್ರಿ. ಆದರೆ ಈ ಸಮಯದಲ್ಲಿ ದೇಹದ ಅಭಿಮಾನದಲ್ಲಿ ಬಂದು ಪರಮಾತ್ಮನನ್ನು ಮರೆತು ಪರಮಾತ್ಮನಿಗೆ ಗ್ಲಾನಿ ಮಾಡಿ ನಾವು ಇಂಥ ದುಃಖಿಯರಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಇಂಥ ದುರ್ಗತಿಯನ್ನು ಪಡೆದುಕೊಂಡಿದ್ದೇವೆ. ದುರ್ಗತಿ ಗೋವಿ ಸಮಜ್ತೇನೆ. ಇಷ್ಟು ದುಃಖ, ಇಷ್ಟು ಅಶಾಂತಿ, ಇಷ್ಟು ದುರ್ಗತಿಯಲ್ಲಿದ್ದರೂ ನಾವು ದುರ್ಗತಿಯಲ್ಲಿ ಇದ್ದೀವಿ ಅಂತಾನೆ ಅನ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮನುಷ್ಯರು ಈ ಮಾತೆಲ್ಲ ಹೇಳಿದ್ರು ಒಪ್ಕೊಳ್ತಾರ? ಒಪ್ಕೊಳ್ಳೋದಿಲ್ಲ. ನೀವು ದುರ್ಗತಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಯಾರೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. जिनके पास धन बहुत है वह तो समझते हम तो स्वर्ग में बैठे हैं. बाप कहते हैं सब गरीब बन जाते हैं क्योंकि विनाश होना है. विनाश होना तो अच्छा है ना, हम फिर मुक्तिधाम में चले जाएंगे, इसमें तो खुश होना चाहिए. तो मरने के लिए तैयारी कर रहे हो. मनुष्य तो मरने से डरते हैं ना. बाप तुमको वैकुंठ ले चलने के लिए लायक बना रहे हैं. ತಂದೆ ಹೇಳ್ತಾ ಇದ್ದಾರೆ, ಈಗ ಸಾಹುಕಾರ ಯಾರು ಇರ್ತಾರೋ, ಹಣ ಯಾರ ಹತ್ರ ಜಾಸ್ತಿ ಇರುತ್ತೋ, ನಾವು ಈಗಲೇ ಸ್ವರ್ಗದಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಇಲ್ಲಿರುವಂತಹ ಸಾಹುಕಾರರು ಈಗ ಸ್ವಲ್ಪ ಸಮಯದಲ್ಲೇ ಬಡವರಾಗಲಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿನಾಶ ಆಗೋದು ಒಳ್ಳೇದಕ್ಕ ಕೆಟ್ಟದಕ್ಕ ಅಂತ ಕೇಳ್ತಿದ್ದಾರೆ ಬಾಬಾ. ಹೆಂಗ್ ಒಳ್ಳೇದಾಗುತ್ತೆ? ನಾವು ವಾಪಸ್ ಮನೆಗೆ ಹೋಗ್ತೀವಲ್ವಾ, ವಾಪಸ್ ಮನೆಗೆ ಹೋಗ್ತೀವಿ, ಮತ್ತೆ ಸುಖಧಾಮಕ್ಕೆ ಬರ್ತೀವಿ. ತಂದೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಈಗಲೇ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾರೆ. ಅಂದರೆ ನಾವು ಯಾವುದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ? ಮೃತ್ಯುವಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೊರಗಡೆ ಮೃತ್ಯು ಅಂದ್ರೇನೆ ಭಯ ಪಡ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನೀವು ಮೃತ್ಯುಗೋಸ್ಕರನೇ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಸಾವು ಬರೋಕ್ಕೆ ಮೊದಲೇ ನಾವು ರೆಡಿ ಆಗಿಬಿಡ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಲ್ವಾ. ಅಂದರೆ ಬಾಬಾ ಹೇಳ್ತಾರೆ, ನೀವು ವೈಕುಂಠಕ್ಕೆ ಯೋಗ್ಯರಾಗ್ತಾ ಇದ್ದೀರಿ. ಈಗ पतित दुनिया में ही जन्म लेते रहते हैं, स्वर्गवासी कोई भी होते हैं. ಪತಿತರು ಪತಿತ ಪ್ರಪಂಚದಲ್ಲಿ ಜನ್ಮವನ್ನು ಪಡಿತಾ ಇರ್ತಾರೆ. ಯಾರೊಬ್ಬರು ಕೂಡ ಸ್ವರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
मूल बात बाप कहते हैं पवित्र बनो। पवित्र बनने बगैर पवित्र दुनिया में चल नहीं सकेंगे। पवित्रता पर ही अबलाओं पर मार पड़ती है। विष को अमृत समझते हैं। बाप कहते हैं ज्ञान अमृत से तुमको हीरे जैसा बनाता हूँ। फिर तुम विष खाकर कौड़ी जैसे क्यों बनते हो? आधा कर तुमने विष खाया, अब मेरी आज्ञा मानो, नहीं तो धर्मराज के डंडे खाने पड़ेंगे। लौकिक बाप भी कहते हैं बच्चे ऐसा काम नहीं करो जो कुल का नाम बदनाम हो। बेहद का बाप कहते हैं श्रीमत पर चलो पवित्र बनो। अगर काम चिता पर बैठे तो तुम्हारा मुंह काला तो है और भी काला हो जाएगा। अभी तुम ज्ञान चिता पर बैठे गोरा बनते हो। ಹಂಗೆ ಹೇಳ್ತಾರೆ ಈಗ ನೀವು ಮೂಲ ಮಾತು ಪವಿತ್ರತೆ ಮೇಲಿದೆ. ಪವಿತ್ರರಾಗದೆ ಪವಿತ್ರ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪವಿತ್ರತೆ ಮೇಲೆ ಅಬಲೆಯ ಮೇಲೆ ಎಷ್ಟು ಅತ್ಯಾಚಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗೆಲ್ಲರೂ ಕೂಡ ಕಾಮಚಿತೆ ಮೇಲೆ ಕುಳಿತಿದ್ದಾರೆ. ಅರ್ಧಕಲ್ಪ ನೀವು ಈ ವಿಷವನ್ನು ಕುಡಿತಾನೆ ಬಂದ್ರಲ್ವಾ, ಈಗ ನನ್ನ ಆಜ್ಞೆ ಮೇಲೆ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಅಮೃತದಿಂದ ತಮ್ಮನ್ನು ನಾನು ವಜ್ರ ಸಮಾನವಾಗಿ ಮಾಡ್ತೇನೆ, ಮತ್ತೆ ನೀವು ಯಾಕೆ ವಿಷವನ್ನು ಕುಡಿದು ಕೋಡೆ ತರ ಆಗ್ತೀರಾ? ಅದಕ್ಕೋಸ್ಕರ ಈ ಸಮಯ ನನ್ನ ಮಾತನ್ನು ಕೇಳಿ, ನನ್ನ ಆಜ್ಞೆಯನ್ನು ಕೇಳಿಲ್ಲ ಅಂತಂದ್ರೆ ಧರ್ಮರಾಜನ ಶಿಕ್ಷೆಗಳನ್ನು ಪಡಿಬೇಕಾಗುತ್ತೆ. ಲೌಕಿಕ ತಂದೆ ಕೂಡ ಹೇಳ್ತಾರಲ್ಲ, ಮಕ್ಕಳೇ ನನ್ನ ಕುಲವನ್ನು ಕಲಂಕ ತರಬೇಡಿ, ಕುಲಕ್ಕೆ ಕಲಂಕ ತರಬೇಡಿ ಅಥವಾ ಕುಲವನ್ನು ಕೆಡಿಸಬೇಡಿ ಅಂತ ಕರ್ಮವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಶ್ರೀಮದಂತೆ ನಡೀರಿ, ಪವಿತ್ರರಾಗಿ. ಇವಾಗಲೇ ಕಾಮಚಿತೆ ಮೇಲೆ ಕುಳಿತು ಕಪ್ಪಾಗಿದ್ದೀರಿ, ಇನ್ನೂ ನೀವು ಕಪ್ಪಾಗಬೇಡಿ ಅಂತ ತಿಳಿಸ್ತಾರೆ ಬಾಬಾ. ಅದಕ್ಕೆ ನಾವೇನು ಮಾಡಬೇಕು? ತಂದೆ ಮತದಂತೆ ನಡೀಬೇಕು, ಜ್ಞಾನಚಿತೆ ಮೇಲೆ ಕುಳಿತು ಬೆಳ್ಳಿಗೆ ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಪಾವನರಾಗಬೇಕು. काम चिता पर बैठने से स्वर्ग का मुंह भी नहीं देख सकेंगे, इसलिए बाप कहते हैं आप श्रीमत पर चलो. ಬಾಬಾ ಹೇಳ್ತಾರೆ, ನೀವು ಇನ್ನೂ ವಿಷಯ ಕುಡಿತಾ ಇದ್ರೆ ಅಥವಾ ಕಾಮಚಿತೆ ಮೇಲೆ ಕುಳಿತಿದ್ರೆ ತಮ್ಮ ಮುಖ ಇನ್ನೂ ಕಪ್ಪಗೆ ಆಗ್ತಾ ಹೋಗುತ್ತೆ. ಸ್ವರ್ಗದ ಕಡೆ ನೀವು ನೋಡ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಮುಖ ಮಾಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ ಶ್ರೀಮಂತಂತೆ ನಡೀರಿ. बाप तो बच्चों से ही बात करेंगे ना. ತಂದೆ ಯಾರ ಜೊತೆ ಮಾತಾಡ್ತಾರೆ? ಭಕ್ತರ ಜೊತೆ ಮಾತಾಡ್ತಾರೆ. ಯಾರ ಜೊತೆ? ಮಕ್ಕಳ ಜೊತೆಯಲ್ಲಿ ಮಾತನಾಡ್ತಾರೆ. तो बच्चे ये जानते हैं बाप उनको स्वर्ग का वर्षा देने आने. ಅದಕ್ಕೆ ಈಗ ಮಕ್ಕಳೇ ತಿಳ್ಕೊಂಡಿದ್ದೀರಿ ತಂದೆ ಯಾಕೆ ನಿಮ್ಮ ಎದುರುಗಡೆ ಬಂದಿದ್ದಾರೆ, ಯಾಕೆ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಏನು ತೆಗೆದುಕೊಂಡು ಬಂದಿದ್ದಾರೆ? ಸ್ವರ್ಗವನ್ನೇ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಬಾಬಾ. जो बाप की श्रीमत पर चलेंगे उनकी ही सद्गति होती है. कलयुग पूरी होनी है, पावन नहीं बनेंगे तो सजा खाकर अपने धर्म में चले जाएंगे. भारतवासी ही स्वर्गवासी थे, अब पतित बन पड़े हैं. ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನೀವು ಸ್ವರ್ಗವಾಸಿಗಳಾಗಬೇಕು. ಕಲಿಯುಗ ಈಗ ಪೂರ್ತಿ ಆಗಲಿದೆ, ನನ್ನ ಶ್ರೀಮಂತಂತೆ ನಡೆದ್ರೆ ಸದ್ಗತಿ ಆಗುತ್ತೆ ಅಂತ ಹೇಳ್ತದೆ. ಪವಿತ್ರರಾಗಿಲ್ಲ ಅಂದರೆ ಶಿಕ್ಷೆಗಳನ್ನು ಪಡೆದು ನಾವು ಪಾವನರಾಗಬೇಕಾಗತ್ತೆ. ಆಗ ಉಳಿದ ಧರ್ಮಗಳಲ್ಲಿ ಹೋಗ್ಬಿಡ್ತೀರಿ, ಸೂರ್ಯವಂಶದಲ್ಲಿ ನೀವು ಬರಲು ಸಾಧ್ಯವಿಲ್ಲ. ಭಾರತವಾಸಿರಕ್ಕೆ ಸ್ವರ್ಗವಾಸಿಗಳಾಗುವುದು ಅಂತ ಬಾಬಾ ಹೇಳ್ತಾರೆ. ಆದರೆ ಅದೇ ಭಾರತವಾಸಿರು ಇವಾಗ ಹೆಂಗಾಗಿದ್ದಾರೆ? ನರಕದಲ್ಲಿದ್ದಾರೆ, ಅಂದರೆ ಪತಿತದಲ್ಲಿದ್ದಾರೆ. तो बाप कहते हैं तुम मेरी श्रीमत पर ना चल, औरों की मत पर चल. विकार में गए तो मरे, फिर बल पिछाड़ी में स्वर्ग में आएंगे, परंतु पद बहुत हल्का पाएंगे. अभी जो साहूकार है वह गरीब बन जाते हैं, जो यहाँ गरीब है वह साहूकार बनेंगे. बाप गरीब निवास है. ಇದಕ್ಕೆ ತಂದೆ ಹೇಳ್ತಾರೆ, ಈಗ ನೀವು ನನ್ನ ಶ್ರೀಮತಂತೆ ನಡೆದಿಲ್ಲ ಅಂತಂದರೆ, ನನ್ನ ಮತದಂತೆ ನಡೆದಿಲ್ಲ ಅಂತಂದರೆ, ವಿಕಾರಕ್ಕೆ ಹೋಗಿದ್ರೆ ನೀವು ಸತ್ತಂಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ನೀವು ಸ್ವರ್ಗದಲ್ಲಿ ಬರ್ತೀರಾ, ಅದರಲ್ಲಿ ಬರ್ತೀರಾ, ಲಾಸ್ಟಲ್ಲಿ ಬರ್ತೀರಾ. ಅದೇ ಅಲ್ಲದೆ ಪದವಿ ಕೂಡ ತುಂಬ ಹಗುರವಾಗಿರೋದೇ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಉನ್ನತ ಪದವಿ ಸಿಗಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಹೀಗೆ ನನ್ನ ಶ್ರೀಮದ್ದಂತೆ ನಡೀಲೇಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾರು ಸಾಹುಕಾರ ಇರ್ತಾರೋ
ಅವ್ರು ಏನಾಗ್ತಾರಂತೆ, ಬಡವರಾಗ್ತಾರೆ. ಇಲ್ಲಿ ಯಾರು ಬಡವರಾಗಿರ್ತಾರೆ, ಅವರು ಸಾಹುಕಾರ. ಯಾಕೆ? ಶಿವಬಾಬಾ ಯಾರ ಬಂಧುವು? ಬಡವರ ಬಂಧುವು ಅಂತ ಬಾಬಾ ಹೇಳ್ತಾರೆ. ಹಂಗಂತೇಳಿ ಸಾಹುಕಾರರಿಗೆ ಶಾಪ ಕೊಡ್ತಾರೆ ಅಂತಲ್ಲ. ಈ ಸ್ಥೂಲ ಹಣದ ನಶೆ ನಿಮಗೆ ಏರಿದ್ದರೆ ಈ ಅವಿನಾಶಿ ಜ್ಞಾನ ರತ್ನಗಳನ್ನು ನೀವು ಪಡೆಯಲು ಸಾಧ್ಯವಿಲ್ಲ. ಈ ಅವಿನಾಶಿ ಜ್ಞಾನ ರತ್ನಗಳು ನಿಮ್ಮ ಹತ್ರ ಇಲ್ಲ ಅಂತ ನಮಗೆ ಬಡವರಾದಂಗೆ ಅಂತ ಹೇಳ್ತಾರೆ. ಆದರೆ ಬಡವರಿಗೆ ಆ ಹಣದ ನಶೆ ಇರೋದಿಲ್ಲ. ಹಾಗೂ ಜ್ಞಾನ ಬಾಬಾ ತಿಳಿಸುವಂಥ ಜ್ಞಾನದ ನಶೆ ಅವರಿಗೆ ಇರ್ತದೆ. ಅದಕ್ಕೋಸ್ಕರ ಅವರು ಶ್ರೇಷ್ಠರಾಗಿ ಆಗ್ತಾರೆ ಅಂತ ಹೇಳ್ತಾರೆ. ಸಾರಾ ಮದಾರ್ ಪವಿತ್ರತಾ ಪರ, ಪೂರ್ತಿ ಆಧಾರವೇ पवित्रते मेरे। बाप के साथ योग लगाने से तुम पावन बनेंगे। बाप बच्चों को समझाते हैं, मैं तुमको राजयोग सिखाता हूँ, मैं घर बार नहीं छोड़ता हूँ, बल घर में रहो परंतु विकार में मत जाओ और कोई भी देहदारी को याद नहीं करो। इस समय सब पतित है, सचिव में पावन देवता थे, इस समय वह भी पतित बन पड़े हैं। पुनर्जन्म लेते लेते अब अंतिम जन्म हो गया। ತಂದೆ ಹೇಳ್ತಾರೆ, ಈಗ ನನ್ನ ಜೊತೆ ಯೋಗವನ್ನು ಜೋಡಿಸಿ ಪಾವನರಾಗಿ ಆಗಿ. ತಂದೆ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಹೇಳ್ತಿದ್ದಾರೆ, ನಾನು ನಿಮಗೆ ರಾಜ್ಯವನ್ನು ಕಲಿಸ್ಕೊಡ್ತೇನೆ. ಈ ಮನೆ ಯಾವುದನ್ನು ಕೂಡ ಬಿಡುವ ಅವಶ್ಯಕತೆ ಇಲ್ಲ, ನಾನು ಬಿಡಿಸುವುದೂ ಇಲ್ಲ. ಮನೆಯಲ್ಲಿ ಇದ್ದರೂ ಕೂಡ ವಿಕಾರಕ್ಕೆ ಹೋಗದೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ಈ ಸಮಯದಲ್ಲಿ ಎಲ್ಲರೂ ಕೂಡ ಪತಿತರಾಗಿದ್ದಾರೆ. ಸತ್ಯುಗದಲ್ಲಿ ಪಾವನ ದೇವತೆಯರಿರ್ತಾರೆ. ಈ ಸಮಯದಲ್ಲಿ ಪುನರ್ಜನ್ಮ ಪಡ್ಕೊಂಡು ಎಲ್ಲರೂ ಪತಿತ ಹಾಗೂ ಅಂತಿಮ ಜನ್ಮದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಅಂತಿಮ ಜನ್ಮದಲ್ಲಿ ಬಾಬಾ ನಿನ್ನೆ ಕೂಡ ಏನು ಹೇಳ್ತಾ ಇದ್ರು, ಯಾವ ಶ್ವಾಸ ಉಳಿದಿದೆಯೋ ಆ ಶ್ವಾಸವನ್ನು ತಂದೆಯ ನೆನಪಿನಲ್ಲಿ ಸಫಲ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಇವಾಗ ಶ್ವಾಸವನ್ನು ಲೆಕ್ಕ ಮಾಡೋಷ್ಟು ಮಾತ್ರ ಸಮಯ ಉಳಿದಿದೆ. ಅಂತಿಮ ಗಳಿಗೆಯಲ್ಲಿರೋರು ಏನು ಹೇಳ್ತಾರೆ, ಎಷ್ಟು ಸಮಯ ಇದೆ ಅಂತಂದರೆ ಹೇಳ್ತಾರೆ, ಶ್ವಾಸ ಎಷ್ಟಿದೆ ಅಷ್ಟು ಲೆಕ್ಕ ಮಾಡೋಷ್ಟಿದೆ ಅಷ್ಟೇ ಅಂತ ಹೇಳ್ತಾರೆ ಲೌಕಿಕ. ಅದೇ ರೀತಿ ಬಾಬಾ ಹೇಳ್ತಾರೆ, ಈಗ ಅಂತಿಮ ಸಮಯದಲ್ಲಿ ಇದ್ದೀರಿ, ಅದಕ್ಕೋಸ್ಕರ ನಾನು ನೆನಪು ಮಾಡಿ. ತುಮ್ಸ ಪಾರ್ವತಿಯ ಬಾಬಾ ಹೇಳ್ತಾರೆ, ತಾವೆಲ್ಲರೂ ಯಾರಂತೆ ಪಾರ್ವತಿಗಳು ಅಂತ ಹೇಳ್ತಿದ್ದಾರೆ ಬಾಬಾ. ತುಮಕೋ ಅಬ್ ಅಮರನಾಥ ಬಾಪ್ ಅಮರ್ ಕಥಾ ಸುನಾ ರಹೆ ಹೇ, ಅಮರ್ ಪುರಿಕಾ ಮಾಡ್ತಾರೆ. ಇವಾಗ ಆ ಶಿವನೇ ಬಂದು ತಮಗೆ ಅಮರ ಕಥೆಯನ್ನು, ಅಮರನಾಥ ಬಂದು ಅಮರ ಕಥೆಯನ್ನು ತಿಳಿಸಿ ಅಮರ ಊರಿಗೆ ಮಾಲೀಕರಾಗಿ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ತೋ ಅಮರನಾಥ್ ಬಾಪ್ಕೋ ಯಾಕ, ಅದರಿಂದ ಇವಾಗ ಯಾರು ನೆನಪು ಮಾಡಬೇಕು? ಅಮರನಾಥ ತಂದೆಯನ್ನೇ ನೆನಪು ಮಾಡಬೇಕು. ಯಾದ್ ಸೇ ತುಮಾರೆ ವಿಕಲ್ಪ್ ವಿನಾಶ ಹೋಂಗೆ, ಬಾಕಿ ಶಿವ ಶಂಕರ್ ವ ಪಾರ್ವತಿ ಕೊಯ್ ಪಹಾಡೋ ಮೇ नहीं बैठे. ಈಗ ನೀವು ನೆನಪಿನಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳಬೇಕಷ್ಟು. ಆದರೆ ಹೊರಗಡೆ ಪರ್ವತದಲ್ಲಿ ಶಿವ ಅಥವಾ ಶಂಕರ ಪಾರ್ವತಿಯರಿದ್ದರು ಕೈಲಾಸ ಪರ್ವತದಲ್ಲಿ ಅಂತ ಎಲ್ಲ ಹೇಳ್ತಾರಲ್ವ, ಇದು ಯಾವುದೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಯಾವ ಬೆಟ್ಟನೂ ಇಲ್ಲ, ಎಲ್ಲೋರಿಂದ ಇಲ್ಲ. ಯಸ ಭಕ್ತಿ ಮಾರ್ಗಕ್ಕೆ ಧಕ್ಕೆ, ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಮೋಸ ಹೋಗಿರುವುದು ನಾವೇ ಅಂತ ಬಾಬಾ ಹೇಳ್ತಾರೆ. ಯಾರು ಕೂಡ ಈ ರೀತಿಯಲ್ಲೂ ಸಾಧ್ಯ. ಬಾಬಾ ಎಲ್ಲಿರ್ತಾರೆ? ಪರಂಧಾಮದಲ್ಲಿ ಇರ್ತಾರೆ. ಇದೇ ಸೃಷ್ಟಿ ಮೇಲೆ ಬಂದು ತಂದೆ ನಮಗಾಗಿ ಅಮರ ಕಥೆಯನ್ನು ತಿಳಿಸಿ ಅಮರರನ್ನಾಗಿ ಮಾಡ್ತಾರೆ. आदाकर बहुत धक्के खाए हैं, अब बाबा कहते हैं मैं तुमको स्वर्ग में ले जाऊंगा। सच्ची में सुख ही सुख है, ना धक्के खाते ना गिरते। मुख्य बात है ही पवित्र रहने की। यहाँ जब बहुत अत्याचार करते हैं तो पाप का घड़ा बढ़ जाता है और विनाश होता है। अब एक जन्म पवित्र बनो तो पवित्र दुनिया के मालिक बन जाएंगे। अब जो श्रीमत पर चले, अगर कल्प पहले श्रीमत पर नहीं चले तो अभी भी नहीं चलेंगे, ना पढ़ पाएंगे। एक बाप के तुम बच्चे हो, तुम तो आपस में भाई बहन हो गए, परंतु बाप का बनकर अगर गिरे तो और ही रसातल में चले जाएंगे और ही पाप आत्मा बन जाएंगे। यह है ईश्वरीय गवर्नमेंट। ಈಗ ಅರ್ಧ ಕಲ್ಪನೆ ಮೋಸ ಹೋಗ್ತಾನೆ ಬಂದ್ರಿ, ತಂದೆ ಬಂದು ಸ್ವರ್ಗವನ್ನು ತೆಗೆದುಕೊಂಡು ಬಂದಿದ್ದಾರೆ ನಿಮಗಾಗಿ. ಸತ್ಯುಗದಲ್ಲಿ ಸುಖವೇ ಸುಖ ಇದೆ ಅಂತ ಬಾಬಾ ಹೇಳ್ತಾರೆ. ಅಲ್ಲಿ ಮೋಸನೂ ಹೋಗೋದಿಲ್ಲ, ಬಿದ್ದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಪಾವನರಾಗಿ ಅಲ್ಲಿರ್ತೀರ.
ಇಲ್ಲಿ ಎಷ್ಟು ಅತ್ಯಾಚಾರ ಆಗುತ್ತೆ, ಪಾಪದ ಕುಂಡಿ ಏನಿದೆ ಅದೆಲ್ಲವೂ ಕೂಡ ತುಂಬಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಅಷ್ಟು ಪಾಪ ಮಾಡ್ತಾರೆ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಬಾಬಾ ಹೇಳ್ತಾರೆ. ಎಲ್ಲರೂ ಕೂಡ ದುಃಖ ಕೊಟ್ಟು ಕೊಟ್ಟು ಈಗ ಎಷ್ಟು ಪಾಪ ಹೆಚ್ಚಾಗ್ಬಿಟ್ಟಿದೆ ಎಲ್ಲರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಇದನ್ನಂತೂ ವಿನಾಶ ಮಾಡ್ಕೊಳ್ಳೇಬೇಕಲ್ಲ. ಅದಕ್ಕೋಸ್ಕರ ಒಂದು ಜನ್ಮದಲ್ಲಿ ಪವಿತ್ರರಾಗಿ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಿ. ಈಗ ಶ್ರೀಮದ್ದಂತೆ ನಡಿ. ಒಂದು ವೇಳೆ ಈ ಕಲ್ಪದಲ್ಲಿ ನೀವು ಶ್ರೀಮದ್ದಂತೆ ನಡೆದಿಲ್ಲ ಅಂತಂದರೆ ಇನ್ನು ಉನ್ನತ ಪದವಿಯೂ ಕೂಡ ತಾವು ಪಡೆದುಕೊಳ್ಳುವುದಿಲ್ಲ. ಒಬ್ಬ ತಂದೆಗೆ ತಾವು ಮಕ್ಕಳಾಗಿದ್ದೀರಲ್ಲ, ಅದಕ್ಕೋಸ್ಕರ ಪರಸ್ಪರ ತಾವು ಸಹೋದರ ಸಹೋದರಿಯಾಗಿದ್ದೀರಿ. ತಂದೆಗೆ ಮಕ್ಕಳಾದ ನಂತರ ಬಿದ್ದು ಹೋಗಿದ್ರೆ ಇನ್ನೂ ಪತಿತರಾಗ್ಬಿಡ್ತೀರಾ, ಇನ್ನೂ ಪಾಪಾತ್ಮರಾಗ್ಬಿಡ್ತೀರಾ ಅಂತ ಹೇಳ್ತಾರೆ. ಏಕೆ? ಇದು ಯಾರ ಗವರ್ಮೆಂಟು? ಈಶ್ವರೀಯ ಗವರ್ಮೆಂಟು ಅಂತ ಹೇಳ್ತಾರೆ. ಹೊರಗಡೆ ಲಂಚ ಕೊಟ್ಟು ಕೆಲಸ ಮುಗಿಸ್ಕೋಬೋದು, ಆದರೆ ಇಲ್ಲಿ ಇಲ್ಲ. ಧರ್ಮರಾಜ ಲಂಚ ತಗೊಳ್ತಾರೆ? ಏನಿಲ್ಲ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಇಲ್ಲಿ ಶ್ರೀಮದ್ದಂತೆ ನಡೆಯಬೇಕು. अगर मेरे मत पर पवित्र नहीं बने तो धर्मराज द्वारा बहुत कड़ी सजा खानी पड़ेगी. ಒಂದು ವೇಳೆ ನನ್ನ ಮತದಂತೆ ನಡೆದು ಪಾವನರಾಗಿಲ್ಲ ಅಂತಂದರೆ ಧರ್ಮರಾಜನ ಮೂಲಕ ಬಹಳ ಕಠಿಣ ಶಿಕ್ಷೆಗಳನ್ನು ಪಡಿಬೇಕಾಗುತ್ತೆ. जन्म जन्मांतर के जो पाप किए उन सबकी सजा का हिसाब किताब चुप्त करना होगा. ಜನ್ಮ ಜನ್ಮಾಂತರದಿಂದ ಮಾಡಿಕೊಂಡು ಬಂದಿರುವಂತಹ ಪಾಪದ ಲೆಕ್ಕಾಚಾರವನ್ನು ಇಲ್ಲಿಯೇ ಸಮಾಪ್ತಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. या तो योग बल से कर्म को भस्म करना होगा या तो बड़ी कड़ी सजा खानी पड़ेगी. ಒಂದು ಯೋಗ ಬಲದಿಂದ ಭಸ್ಮ ಮಾಡ್ಕೊಳ್ಳೋದು, ಇಲ್ಲಾಂದರೆ ಕಠಿಣ ಶಿಕ್ಷೆಗಳಿಂದ ಮಾಡ್ಕೊಳ್ಳೋದು. ಎರಡರಲ್ಲಿ ಯಾವುದಾದ್ರೂ ಒಂದು ವಿಧಿಯಿಂದ ನೀವು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ಬೇಕಾಗುತ್ತೆ. कितने ढेर ब्रह्म कुमार और कुमारियां सब पवित्र रहते हैं, भारत को स्वर्ग बनाते हैं. तुम हो शिव शक्ति, पांडव सेना, गोप गोपिया, इसमें दोनों आ जाते हैं. भगवान तुमको पढ़ाते हैं. लक्ष्मी नारायण को भगवान भगवती कहते हैं. उन्हों को जरूर भगवान ने ही वर्षा दिया होगा. भगवान ही आकर तुमको देवता बनाते हैं. ಇಲ್ಲಿ ಎಷ್ಟು ಬ್ರಹ್ಮಕುಮಾರ ಕುಮಾರಿ ಇರ್ತಾರೆ, ಆದರೆ ಎಲ್ಲರೂ ಕೂಡ ಪವಿತ್ರರಾಗಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಭಾರತವೇ ಸ್ವರ್ಗವಾಗಿದ್ದು ಶಿವಶಕ್ತಿ, ಪಾಂಡವ ಸೇನಾ, ಗೋಪ ಗೋಪಿಯರು ಇವರಿಬ್ಬರ ಗಾಯನವು ಕೂಡ ಮಾಡಲಾಗುತ್ತೆ. ಶಿವಶಕ್ತಿ, ಪಾಂಡವ ಸೇನೆ ಅಂದರೆ ಎಲ್ಲರೂ ಬಂದ್ಬಿಡ್ತಾರೆ, ಗೋಪರು ಬಂದ್ಬಿಡ್ತಾರೆ, ಗೋಪಿಕೆಯರು ಕೂಡ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಓದಿಸುವಂಥವ್ರು ಯಾರು? ಭಗವಂತ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣ ಭಗವಾನ್ ಭಗವತಿ ಎಂಬುವರಿಗೆ ಹೇಳಲಾಗುತ್ತೆ. ಉನ್ಹೋಂಕೋ ಜರೂರ್ ಭಗವಾನ್ ನೇ ಹಿ ವರ್ಷಾ ದಿಯಾ ಹೋಗಾ. ಬಾಬಾ ಹೇಳ್ತಿದ್ದಾರೆ ಅವರಿಗೆ ಸ್ವಯಂ ತಂದೆಯೇ ಬಂದು ಆಸ್ತಿಯನ್ನು ಕೊಟ್ಟಿರ್ಬೇಕಲ್ಲ. भगवान ही आकर तुमको देवता बनाते. सचिव में यथा राजा रानी तथा प्रजा रहते हैं, सब श्रेष्ठाचारी थे. अब रावण राज्य है. अगर राम राज्य में चलना है तो पवित्र बनो और राम की मत पर चलो. रावण की मत से तो तुम्हारी दुर्गति होती है. गाया हुआ भी है, कितनी दबी रहेगी धूल में. सोना आदि जमीन में दीवारों पर छिपाते हैं. अचानक मरेंगे तो सब कुछ वहाँ ही रह जाएगा. विनाश तो होना ही है. अर्थक्वेक आदि जब होती है तो चोर लोग भी बहुत निकल पड़ते हैं. अब धनी बाप आया है तुमको अपना बनाकर विश्व का मालिक बनाने. ಈಗ ರಾಜ ರಾಣಿ ತಥಾ ಪ್ರಜಾ ಸಚಿವರೆಲ್ಲರೂ ಶ್ರೇಷ್ಠಾಚಾರಿಯಾಗಿರ್ತಾರೆ, ಇಲ್ಲಂತೆಲ್ಲರೂ ಪತಿತರಾಗಿದ್ದಾರೆ. ಇದು ರಾವಣ ರಾಜ್ಯವಾಗಿದೆ. ಇಲ್ಲಿ ಪವಿತ್ರರಾಗಿರಬೇಕು, ರಾಮನ ಮತದಂತೆ ನಡೆಯಬೇಕು. ರಾವಣ ಮತದಂತೆ ನಡೆಯುವುದರಿಂದ ನಮ್ಮದು ದುರ್ಗತಿ ಆಗುತ್ತದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗಾಯನ ಕೂಡ ಮಾಡಲಾಗಿದೆ ಅಲ್ಲ. ಕೆಲವರದು ಮುಚ್ಚಿಟ್ಟಿರುವಂಥ ಹಣ ಏನಿದೆ ಅದು ಮಣ್ಣಲ್ಲಿ ಹೋಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಗೋಡೆಗಳಲ್ಲೂ ಕೂಡ ಇಟ್ಟಿರ್ತಾರೆ. ಆಗ ಹೇಳ್ತಿದ್ದಾರೆ ಚಿನ್ನ ಕೂಡ ಇಟ್ಟಿರ್ತಾರಲ್ಲ, ಎಲ್ಲವೂ ಕೂಡ ಸಮಾಪ್ತಿ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಅಕಸ್ಮಾತಾಗಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರು ಯಾರು ಕೇಳೋದಿಲ್ಲ. ಗೋಡೆಯಲ್ಲಿ ಮುಚ್ಚಿಟ್ಟಿರೋದು, ಭೂಮಿಯಲ್ಲಿ ಹಾಕಿಟ್ಟಿರೋದು, ಸಡನ್ನಾಗಿ ಅವ್ರೇನೋ ಶರ ಬಿಟ್ಟರು ಅಂತಂದರೆ ಅದು ಅಲ್ಲಿಯೇ ಹೋಗ್ಬಿಡುತ್ತೆ ಅಂತ. ಇನ್ನ ಅಂತಿಮ ಸಮಯದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ತನ್ನ ಅತಿಗೆ ಹೋಗುತ್ತೆ. ಅದು ಪ್ರಕೃತಿಯ ವಿಕೋಪ ಆಗಿರ್ಬೋದು ಅಥವಾ ಮನುಷ್ಯರಲ್ಲಿರುವಂಥ ವಿಕಾರ ಆಗಿರ್ಬೋದು ಅಂತ ಬಾಬಾ ಹೇಳ್ತಾರೆ.
ಹೇಗೆ ಅಂತಂದರೆ ಅಂತಿಮ ಸಮಯದಲ್ಲಿ ಭೂಕಂಪ ಆಗೋ ಸಮಯದಲ್ಲೂ ಕೂಡ ಜಾಸ್ತಿ ಕಳ್ಳರು ಹೊರ ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರ ಹತ್ರ ಇಲ್ಲ ಅಂದ್ರೆ ಇನ್ನೇನು ಮಾಡಬೇಕು, ಬೇರೊಂದು ಕತ್ಕೊಂಡೆ ತರ ತಿನ್ನಬೇಕು. ಬಾಬಾ ಹೇಳ್ತಾರೆ ಈ ರೀತಿ ಅಂತಿಮ ಸಮಯದಲ್ಲಿ ಎಲ್ಲ ಪ್ರಕಾರದಿಂದ ಇಲ್ಲಿ ಯಾರು ಸಾಹುಕಾರ ಅಂತ ಅಂದ್ಕೊಂಡಿದ್ದಾರೋ, ಯಾರಿಗೆ ಹಣದ ನಶೆ ಇದೆಯೋ ಅದೆಲ್ಲವೂ ಕೂಡ ಇಲ್ಲದೆ ಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ಈಗ ನೀವು ಪವಿತ್ರರಾಗಿ, ನೀವು ನಿರ್ವಿಕಾರಿಗಳಾಗಿ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ವಾನಪ್ರಸ್ಥ ಅವಸ್ಥೆಗೆ ಹೋಗ್ತಾರೆ, ಆದರೂ ಕೂಡ ವಿಕಾರ ಇಲ್ಲದೆ ಇರಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅವರು ತಮೋ ಪ್ರಧಾನರಾಗಿಬಿಡ್ತಾರೆ. ಇನ್ನು बाप को पहचानते ही नहीं। बाप कहते हैं मैं पवित्र बनाने आया हूँ, अगर विकार में जाएंगे तो बड़ी कड़ी सजा खानी पड़ेगी। मैं पवित्र बनाई, पवित्र दुनिया स्थापन करने आया हूँ। ಈಗ ವಾನಪ್ರಸ್ಥ ಅವಸ್ಥೆಗೆ ನೀವು ತಲುಪಿದ್ದೀರಿ, ಅದಕ್ಕೋಸ್ಕರ ಅಂಥವರು ಕೂಡ ತಂದೆಯನ್ನು ತಿಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ ನಾನು ನಿಮ್ಮನ್ನು ಪವಿತ್ರ ಆಗಲಿಕ್ಕೆ, ಪವಿತ್ರನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. ಅದಕ್ಕೋಸ್ಕರ ಈಗ ವಿಕಾರವನ್ನು ಬಿಟ್ಟುಬಿಡಿ, ಇಲ್ಲ ಅಂತಂದರೆ ಕಠಿಣ ಶಿಕ್ಷೆಗಳನ್ನೇ ಪಡಿಬೇಕಾಗುತ್ತೆ. ನಾನು ಪವಿತ್ರನಾಗಿ ಮಾಡಿ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ. तो फिर पतित बन विघ्न डालते हो. ಈ ಒಂದು ವೇಳೆ ಪತಿತರಾಗ್ಬಿಟ್ರೆ ಈ ಪಾವನ ಪ್ರಪಂಚದ ಸ್ಥಾಪನೆ ಕಾಲದಲ್ಲಿ ವಿಘ್ನ ಹಾಕದಂಗಾಗುತ್ತೆ. स्वर्ग की रचना करने में बाधा डालते हो तो कड़ी सजा खानी पड़ेगी. ಸ್ವರ್ಗದ ರಚನೆಯಲ್ಲಿ ತೊಂದರೆಯನ್ನು ಕೊಟ್ಟಂಗಾಗುತ್ತೆ. मैं आया हूँ तुमको स्वर्गवासी बनाने के लिए, अगर विकार नहीं छोड़ेंगे तो धर्मराज के द्वारा शिक्षाएं तो खानी ही पड़ेगी. बहुत मारे जाएंगे, बहुत त्राही करनी पड़ेगी. यह है इंद्र सभा. कहानी है ना, वह ज्ञान परियाती किसी पतित को ले आई तो उनका वाइब्रेशन आता था. यहाँ सभा में किसी पतित को नहीं बिठाना चाहिए. पवित्रता की प्रतिज्ञा करने बिगर बिठाए नहीं जाता है, नहीं तो फिर ले आने वालों पर भी दोष पड़ जाता है. बाप को जानते हैं फिर भी ले आते हैं तो शिक्षा दी जाती. शिव बाबा को याद करने से आत्मा शुद्ध हो जाती है, वायुमंडल में साइलेंस हो जाती है. बाप ही बैठ परिचय देते हैं कि मैं तुम्हारा बाप हूँ. 5000 वर्ष पहले मुहाफिज तुमको मनुष्य से देवता बनाने आया हूँ. बेहद के बाप से बेहद का सुख का वर्षा लेना है. ಈಗ ತಂದೆ ಹೇಳ್ತಾರೆ ಇದು ಇಂದ್ರ ಸಭೆಯಾಗಿದೆ. ಒಂದು ವೇಳೆ ಈ ವಿಕಾರವನ್ನು ಬಿಟ್ಟಿಲ್ಲ ಅಂದರೆ ಧರ್ಮರಾಜನ ಹತ್ರ ಬಹಳ ಪೆಟ್ಟನ್ನು ತಿನ್ಬೇಕಾಗುತ್ತೆ, ಬಹಳ ತ್ರಾಹಿ ಅನ್ಬೇಕಾಗುತ್ತೆ. ಒಂದು ಕತೆ ಕೂಡ ಇದೆಲ್ಲ ಜ್ಞಾನದ ಪರಿಗಳಿಂದ ಸಭೆ ಯಾರನ್ನು ಪತಿತರನ್ನು ಕರ್ಕೊಂಡ್ಬಂದರು, ಆ ವೈಬ್ರೇಷನ್ಸ್ ಅವ್ರಿಗೆಲ್ಲ ಕೂಡ ಬಿತ್ತು. ಆಗ ಆ ಕರ್ಕೊಂಡು ಬರೆಯುವಂಥ ಪರಿಗೂ ಕೂಡ, ಪಕ್ಷಿಗೂ ಅಥವಾ ಒಂದು ದೇವತೆಗೂ ಕೂಡ ಏನು ಮಾಡ್ತಾರೆ, ಶಿಕ್ಷೆಯನ್ನು ಕೊಟ್ಟಂಗೆ, ಶಾಪವನ್ನು ಕೊಟ್ಟಂಗೆ ತೋರಿಸ್ತಾರೆ. ಅದೇ ರೀತಿ ಬಾಬಾ ಹೇಳ್ತಾರೆ ಇಲ್ಲೂ ಕೂಡ ಅಷ್ಟೇ, ಯಾರ ವಿಕಾರಿಯನ್ನು ಪತಿತರನ್ನು ಇಲ್ಲಿ ಕರ್ಕೊಂಡು ಬರಬಾರದು, ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡದೇ ಇರುವಂಥವ್ರಿಗೆ ಬರಲೇಬಾರದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕೆ ಅಂತಂದರೆ ಇಲ್ಲಿ ತಂದೆ ಶಿಕ್ಷಣೆಯನ್ನು ಕೂಡ ಇದನ್ನೇ ಕೊಡ್ತಾರೆ. पवित्रता की प्रतिज्ञा करने बिगर बिठाया नहीं जाता है, नहीं तो फिर ले आने वालों पर भी दोष पड़ जाता है. ಯಾಕೆಂದರೆ ಬಾಬಾ ಅದಕ್ಕೆ ಹೇಳ್ತಾರೆ 7 days ಕೋರ್ಸ್ ಆಗದೆ ಯಾರನ್ನು ಕೂಡ ಈ ಸಭೆಯನ್ನು ಕೂರಿಸಬಾರ್ದು ಅಂತ. ಏಕೆ ಇದು ಇಂದ್ರ ಸಭೆ, ಸ್ವಲ್ಪ ಆದರೂ ಅವ್ರಿಗೆ ಜ್ಞಾನ ತಿಳಿದಿರಬೇಕು, ಅವರ ಬುದ್ಧಿ ಶುದ್ಧವಾಗಿರಬೇಕು. ಬಾಬಾ ಹೇಳ್ತಾರೆ ಈ ರೀತಿ ಇಲ್ಲದೆ ಇರೋಂಥ ಕರ್ಕೊಂಡು ಬಂದಿರೋರ ಮೇಲೂ ಕೂಡ ಏನಾಗುತ್ತೆ, ದೋಷ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬರನ್ನು ಈಗ ನೆನಪು ಮಾಡಿ ಆತ್ಮವನ್ನು ಶುದ್ಧ ಮಾಡಿಕೊಳ್ಳಬೇಕು, ವಾತಾವರಣವನ್ನು ಶಾಂತವಾಗಿ ಮಾಡಬೇಕು. ತಂದೆ ಕುಳಿತು ಪರಿಚಯವನ್ನು ಹೇಳ್ತಿದ್ದಾರೆ, ನಾನು ನಿಮ್ಮ ತಂದೆ ಆಗಿದ್ದೇನೆ ಅಂತ. 5000 ವರ್ಷದ ಮೊದಲಿನ ತರಹನೇ ನಾನು ಮನುಷ್ಯರನ್ನು ದೇವತರನ್ನಾಗಿ ಮಾಡುತ್ತೇನೆ. ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂತ ಹೇಳ್ತಾರೆ. अच्छा ओम शांति. बाबा नमस्ते होना. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए के साथ फर्स्ट पॉइंट, योग बल द्वारा विकर्मों के हिसाब किताब चुप कर
आत्मा को शुद्ध और वायुमंडल को शांत बनाना है। योग बलದ ಮೂಲಕ ವಿಕರ್ಮಗಳ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಆತ್ಮವನ್ನು ಶುದ್ಧ ಹಾಗೂ ವಾಯುಮಂಡಲವನ್ನು ಶಾಂತ ಮಾಡಬೇಕಾಗಿದೆ. सेकेंड पॉइंट, बाप की श्रीमत पर संपूर्ण पावन बनने की प्रतिज्ञा करनी है. ತಂದೆಯ ಶ್ರೀಮತದಂತೆ ನಡೆದು ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಬೇಕು. ತಂದೆಯ ಶ್ರೀಮತದಂತೆ ನಡೆದು ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಬೇಕು. विकारों के वश होकर स्वर्ग की रचना में विघ्न रूप नहीं बनना है. ತಂದೆಯ ಶ್ರೀಮತದಂತೆ ನಡೆದು ಸಂಪೂರ್ಣ ಪಾವನರಾಗುವ ಪ್ರತಿಜ್ಞೆಯನ್ನು ಮಾಡಬೇಕು. ವಿಕಾರಗಳಿಗೆ ವಶರಾಗಿ ಸ್ವರ್ಗದ ರಚನೆಯಲ್ಲಿ ವಿಘ್ನ ರೂಪರಾಗಬಾರದು. ವಿಕಾರಗಳಿಗೆ ವಶರಾಗಿ ಸ್ವರ್ಗದ ರಚನೆಯಲ್ಲಿ ವಿಘ್ನ ರೂಪರಾಗಬಾರದು. वरदान, मन बुद्धि की स्वच्छता द्वारा यथार्थ निर्णय करने वाले सफलता संपन्न भव. मन बुद्धि की स्वच्छता द्वारा यथार्थ निर्णय करने वाले सफलता संपन्न भव. मन बुद्धिಯ ಸ್ವಚ್ಛತೆಯ ಮೂಲಕ ಯಥಾರ್ಥ ನಿರ್ಣಯ ಮಾಡುವಂತಹ सफलता संपन्न मन बुद्धिಯ ಸ್ವಚ್ಛತೆಯ ಮೂಲಕ ಯಥಾರ್ಥ ನಿರ್ಣಯವನ್ನು ಮಾಡುವಂತಹ सफलता संपन्न भव. स्पष्टीकरण, किसी भी कार्य में सफलता तब प्राप्त होती है जब समय पर बुद्धि यथार्थ निर्णय देती है. लेकिन निर्णय शक्ति काम तब करती जब मन बुद्धि स्वच्छ हो, कोई भी किचड़ा ना हो. इसलिए योग अग्नि द्वारा किचड़े को खत्म कर बुद्धि को स्वच्छ बनाओ. किसी भी प्रकार की कमजोरी या गंदगी है, जरा सा व्यर्थ संकल्प की किचड़ा है. जब यह किचड़ा समाप्त हो तब बेफिक्र रहेंगे और स्वच्छ बुद्धि होने से हर कार्य में सफलता प्राप्त होगी. ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಂದ್ರೆ ಸಮಯದಲ್ಲಿ ನಮ್ಮ ಬುದ್ಧಿ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಸಮಯದಲ್ಲಿ ಬುದ್ಧಿ ನಿರ್ಣಯ ತೆಗೆದುಕೊಂಡಿಲ್ಲ ಅಂತಂದ್ರೆ ಆ ಕಾರ್ಯ ಅಸಫಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿರ್ಣಯ ಶಕ್ತಿ ಕಡಿಮೆ ಇದ್ದಾಗ ಮನ ಬುದ್ಧಿ ಸ್ವಚ್ಛ ಆಗಲು ಸಾಧ್ಯ ಇಲ್ಲ, ಇನ್ನೊಂದು ಕೊಲಕಿದೆ ಅಂತ ಅರ್ಥ. ಅದಕ್ಕೋಸ್ಕರ ಯೋಗ ಅಗ್ನಿಯ ಮೂಲಕ ಇರುವಂತಹ ಕೊಲಕನ್ನು ಸಮಾಪ್ತಿ ಮಾಡಿ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಿ. ಯಾವುದೇ ಪ್ರಕಾರದ ಬಲಹೀನತೆ ಇರಬಾರದು, ಅದು ಕೆಸರು ಅಂತ ಹೇಳ್ತಾರೆ. ಸ್ವಲ್ಪವೂ ವ್ಯರ್ಥ ಸಂಕಲ್ಪದ ಕೆಸರಿದ್ದರೆ ಆ ಕೆಸರನ್ನು ಸಮಾಪ್ತಿ ಮಾಡಿ ಆಗ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತೀವಿ ಹಾಗೂ ಸ್ವಚ್ಛ ಬುದ್ಧಿಯವರಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುತ್ತೀವಿ. ಅದಕ್ಕೋಸ್ಕರ ಏನು ಮಾಡಬೇಕು?
ಯೋಗ ಅಗ್ನಿಯಿಂದ ವ್ಯರ್ಥ ಸಂಕಲ್ಪವೆನ್ನುವಂಥ ಫಲಕನ್ನು ಸಮಾಪ್ತಿ ಮಾಡಬೇಕು ಅಂತ ಹೇಳ್ತಾರೆ. ಸ್ಲೋಗನ್: सदा श्रेष्ठ और शुद्ध संकल्प विमर्ज रहे तो व्यक्त स्वतः मर्ज हो जाएगा. सदा ಶ್ರೇಷ್ಠ ಹಾಗೂ ಶುದ್ಧ ಸಂಕಲ್ಪಗಳು ಇಮರ್ಜ್ ಆಗಿದ್ದಾಗ ವ್ಯರ್ಥ ಸ್ವತಃ ಮರ್ಜ್ ಆಗಿಬಿಡುತ್ತದೆ ಅಂತ ಹೇಳ್ತಾರೆ. ಸದಾ ಶ್ರೇಷ್ಠ ಹಾಗೂ ಶುದ್ಧ ಸಂಕಲ್ಪಗಳು ಇಮರ್ಜ್ ಆಗಿದಾಗ ಅಂದ್ರೆ ಬುದ್ಧಿಯಲ್ಲಿ ಪ್ರತ್ಯಕ್ಷ ಆಗಿದಾಗ ವ್ಯರ್ಥವು ಸ್ವತಃವಾಗಿ ಮರ್ಜ್ ಆಗ್ಬಿಡುತ್ತೆ, ಅಂದ್ರೆ ಸಮಾಪ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. मातेश्वरी जी के मधुर महावाक्य, मम्मारवरा मधुर महावाक्य. इस कलयुगी संसार को असार संसार क्यों कहते हैं? ಈ ಕಲಿಯುಗ ಪ್ರಪಂಚವನ್ನು ಯಾಕೆ ಯಾವುದೇ ಸಾರವಿಲ್ಲದೆ ಇರುವಂತಹ ಪ್ರಪಂಚ ಅಂತ ಹೇಳಲಾಗುತ್ತೆ? क्योंकि इस दुनिया में कोई सार नहीं है. माना कोई भी वस्तु में वह ताकत अथवा सुख शांति पवित्रता नहीं. ಎಷ್ಟು ಚೆನ್ನಾಗಿದೆ. ಯಾಕೆ ಈ ಪ್ರಪಂಚ ನಿಸ್ಸಾರ ಪ್ರಪಂಚ ಅಂತಂದ್ರೆ ಈ ಪ್ರಪಂಚದಲ್ಲಿ ಯಾವುದೇ ಸಾರ ಇಲ್ಲ. ಸಾರ ಅಂತಂದ್ರೇನು? ಇಲ್ಲಿರುವಂಥ ಯಾವುದೇ ವಸ್ತುವಲ್ಲಿ ಕೂಡ ಶಕ್ತಿ अथवा सुख शांति पवित्रता ಇಲ್ಲ. इस सृष्टि पर कोई समय सुख शांति पवित्रता की अभाव नहीं है, क्योंकि अब हर एक में 5 भूतों की प्रवेशता है. इसलिए ही इस सृष्टि को भय का सागर अथवा कर्म बंधन का सागर कहते हैं. इसमें हर एक दुखी हो परमात्मा को पुकार रहे हैं. परमात्मा हमको भव सागर से पार करो. इससे सिद्ध है कि जरूर कोई अभय अर्थात निर्भयता का भी संसार है जिसमें चलना चाहते हैं. इसलिए संसार को पाप का सागर कहते हैं, जिससे पार कर पुण्य आत्मा वाली दुनिया में चलना चाहते हैं. तो दुनियाएं दो है, एक सतयुगी सार वाली दुनिया, दूसरी है कलयुग असार की दुनिया. दोनों दुनियाएं इस सृष्टि पर रहती हैं. ಅಂದ್ರೆ ಈಗ ಈ ಸೃಷ್ಟಿ ಮೇಲೆ ಯಾರಲ್ಲೂ ಕೂಡ ಈ ಸಮಯದಲ್ಲಿ ಸುಖ ಶಾಂತಿ ಪವಿತ್ರತೆ ಇಲ್ಲ. ಆದರೆ ಮೊದಲು ಇತ್ತು, ಈಗ ಇಲ್ಲ. ಏಕೆಂತಂದ್ರೆ 5 ಭೂತಗಳೆಲ್ಲರಲ್ಲೂ ಕೂಡ ಪ್ರವೇಶ ಆಗಿದೆ. ಈ ಸೃಷ್ಟಿಯನ್ನು ಭಯ ಸಾಗರ ಅಥವಾ ಕರ್ಮ ಬಂಧನ ಸಾಗರ ಎಂದು ಹೇಳಲಾಗುತ್ತೆ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ದುಃಖಿಯರಾಗಿ ಪರಮಾತ್ಮನನ್ನು ಕರೆಯುತ್ತಾರೆ. ಪರಮಾತ್ಮ ಈ ಭವಸಾಗರದಿಂದ ನಮ್ಮನ್ನು ದೂರ ಮಾಡಿ ಅಂತ. ಇದರಲ್ಲಿ ಸಿದ್ಧ ಆಗತ್ತೆ ಈ ಪ್ರಪಂಚ ಭಯದಿಂದ ತುಂಬಿದೆ ಅಂತ. ಈಗ ಅಭಯ ಅಥವಾ ನಿರ್ಭಯವಾಗಿರುವಂತಹ ಸಂಸಾರದ ಕಡೆ ತಂದೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಇದು ಪಾಪದ ಸಾಗರ ಆಗಿದೆ. ಈ ಪಾಪ ಸಾಗರದಿಂದ ನಮ್ಮನ್ನು ಪುಣ್ಯ ಆತ್ಮರಿರುವಂತಹ ಪ್ರಪಂಚದ ಕಡೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಪಂಚ 2 ಇದೆ ಅಂತ ಬಾಬಾ ಹೇಳ್ತಾರೆ. ಒಂದು ಸತ್ಯುಗಿ ಅಂದ್ರೆ ಮಮ್ಮ ಹೇಳ್ತಾರೆ ಏನು, ಸತ್ಯುಗಿ ಸಾರ ಪ್ರಪಂಚ, ಎರಡನೇದು ಕಲಿಯುಗಿ ಅಸಾರ ಪ್ರಪಂಚ. ಈ 2 ಪ್ರಪಂಚಗಳು ಇದೇ ಸೃಷ್ಟಿ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. मनुष्य कहते हैं प्रभु हमें इस भव सागर से उस पार ले चलो. उस पार का मतलब क्या है? ಮನುಷ್ಯರು ಏನು ಹೇಳ್ತಾರೆ ಅಂತಂದ್ರೆ, ಹೇ ಪ್ರಭು ನಮ್ಮನ್ನು ಭವಸಾಗರದಿಂದ ದೂರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈ ತೀರದಿಂದ ಆ ತೀರ ಕರ್ಕೊಂಡು ಹೋಗಿ ಭವಸಾಗರದಿಂದ ಬಿಡುಗಡೆ ಮಾಡಿಸಿ ಅಂತ ಹೇಳ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಯಾವ ಕಡೆ ಕರ್ಕೊಂಡು ಹೋಗ್ಬೇಕು? लोग समझते हैं उस पार का मतलब है जन्म मरण के चक्र में ना आना अर्थात मुक्ति हो जाना. अब यह तो हुआ मनुष्यों का कहना, परंतु परमात्मा कहते हैं बच्चे सचमुच जहाँ सुख शांति है दुख अशांति से दूर है, उस दुनिया में मैं तुमको मालिक बनाता हूँ, मैं तुमको ले चलता हूँ. जब तुम सुख चाहते हो तो जरूर वो इस जीवन में होना चाहिए. ಪ್ರಪಂಚದವರು ನಮ್ಮನ್ನ ಈ ತೀರವನ್ನು ಬಿಡಿಸಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಬೇರೆ ಕಡೆ ಅಂದರೆ ಮನುಷ್ಯರ ಅರ್ಥವೇನು, ಯಾವುದೇ ಜನ್ಮದಲ್ಲಿ ಬರದೆ ಮುಕ್ತರಾಗಿರ್ಬೇಕು ಅಂತ. ಆದರೆ ಪರಮಾತ್ಮನ ಹೇಳಿಕೆ ಏನು ಅಂತಂದ್ರೆ, ನಾನು ನಿಮ್ಮನ್ನು ನಿಜವಾಗಿ ಸುಖ ಶಾಂತಿ ಇರುವ ಪ್ರಪಂಚದ ಕಡೆ ಕರ್ಕೊಂಡು ಹೋಗ್ತೇನೆ, ದುಃಖ ಅಶಾಂತಿಯಿಂದ ದೂರ ಇರುವಂತಹ ಪ್ರಪಂಚಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ.
ಯಾವಾಗ ತಾವು ಸುಖವನ್ನು ಬಯಸುತ್ತೀರೋ ಆಗ ಸುಖವನ್ನು ಬಯಸ್ತಾ ಇದ್ರಿ, ಸುಖ ಶಾಂತಿ ಬೇಕು ಅಂತ ಕೇಳ್ತಾ ಇದ್ದೀರಿ ಅಂದರೆ ಯಾವತ್ತೋ ಒಂದು ದಿವಸ ಇದನ್ನು ಅನುಭವ ಮಾಡಿರ್ಬೇಕಲ್ಲ ಅಂತ ಹೇಳ್ತಾರೆ. ಮಕ್ಕಳು ಚಾಕ್ಲೇಟ್ ತಿಂದ್ರೇನೆ ಒಂದ್ಸತಿ ಮತ್ತೆ ಮತ್ತೆ ಕೇಳ್ತಾರೆ. ಎಲ್ಲರೂ ಚಾಕ್ಲೇಟ್ ಅಂತಾನೆ ಗೊತ್ತಾಗಲ್ಲ, ಅವ್ರು ಕೇಳೋದೇ ಈಗ. ಅದೇ ರೀತಿ ನಮ್ಮ ಮನಸ್ಸಿಗೂ ಅಷ್ಟೇ ಸುಖ ಶಾಂತಿ ಅಥವಾ ನಮ್ಮ ಮನಸ್ಸು ಕೇಳುತ್ತಾ ಇದೆ ಅಂತಂದ್ರೆ ಇವುಗಳನ್ನು ಶಕ್ತಿಗಳನ್ನು ಇದನ್ನು ನಾವು ಅನುಭವ ಮಾಡಿರಬೇಕು ಅಂತ ಹೇಳ್ತಾರೆ. अब वो तो सतयुगी वैकुंठ के देवताओं की दुनिया थी जहाँ सर्वदा सुखी जीवन थी। उन देवताओं को अमर भी कहते थे। अब अमर का भी कोई अर्थ नहीं है। ऐसा तो नहीं देवताओं की आयु इतनी बड़ी थी जो कभी मरते नहीं थे। अब यह कहना उन लोगों का रॉन्ग है, क्योंकि ऐसा नहीं है। उनकी आयु कोई सतयुग त्रेता तक नहीं चलती, परंतु देवी देवताओं के जन्म सतयुग त्रेता में बहुत हुए हैं। 21 जन्म तो उन्हें अच्छा राज्य चलता है। फिर 63 जन्म द्वापर कलयुग के अंत तक टोटल उन्हों के जन्म चढ़ती कला वाले 21 हुआ और उतरती कला वाले 63 हुआ। टोटल मनुष्य 84 जन्म लेते हैं। बाकी जो मनुष्य समझते हैं मनुष्य 84 लाख योनियां भोगते हैं, यह कहना भी भूल। ಅಂದರೆ ಅಮ್ಮ ಹೇಳ್ತಿದ್ದಾರೆ, ಒಂದು ಸುಖ ಶಾಂತಿ ಇರುವಂಥ ಪ್ರಪಂಚದ ಕಡೆಯಲ್ಲಿ ತಂದೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಕರೆಯೋದು ಅದೇ ತಾನೆ. ಮತ್ತೆ ದೇವತೆಯರು ಅಮರರು ಅಂತ ಹೇಳ್ತಾರೆ. ಅಮರರು ಅಂದ್ರೆ ಅದರ ಅರ್ಥ ಏನು? ಅವ್ರಿಗೆ ಸಾವೇ ಇರೋದಿಲ್ಲ, ಅವರು ಸತ್ಯುಗ ತ್ರೇತಾಯುಗ ಅಂತಿಮವರೆಗೂ ಕೂಡ ಒಂದೇ ಜನ್ಮವನ್ನು ಪಡೆಯುತ್ತಾರೆ ಅಂತಾನೂ ಅಲ್ಲ ಅಂತ ಹೇಳ್ತಾರೆ. ಇದು ಹೇಳೋದು ಕೂಡ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಇರುವಂಥ ದೇವತೆಯರು ಸಂಪೂರ್ಣವಾಗಿ 21 ಜನ್ಮವನ್ನು ಪಡೀತಾರೆ. ಅವರ ಆಯುಸ್ಸನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವಂಥ ಕಾರಣ ಅಕಾಲ ಮೃತ್ಯುವಲ್ಲಿ ಇಲ್ಲದೆ ಇರುವಂಥ ಕಾರಣ ಅವರನ್ನು ಅಮರರು ಅಂತ ಹೇಳಲಾಗುತ್ತೆ. ಮತ್ತೆ 21 ಜನ್ಮ ಅವರು ಸುಖಿಯಾಗಿರ್ತಾರೆ, 63 ಜನ್ಮ ಮತ್ತೆ ಈ ಪತಿತರಾಗ್ತಾರೆ, ದುಃಖಿರಾಗಿರ್ತಾರೆ. ಅದಕ್ಕೆ ಟೋಟಲ್ ಎಷ್ಟು ಜನ್ಮ ಆಯಿತು ಮನುಷ್ಯರದು? 84 ಜನ್ಮ. ಅದರ ಒಳಗಡೆ 84 ಯೋನಿಗಳು ಅಂತ ಹೇಳ್ಬಿಡ್ತಾರೆ. ಇದು ತಪ್ಪಾಗಿದೆ. अगर मनुष्य अपनी योनि में सुख दुख दोनों पार्ट भोग सकते तो फिर जानवर योनि में भोगने की जरूरत ही क्या है? ಇವಾಗ ಇನ್ನ ಮನುಷ್ಯರು ಏನು ಹೇಳ್ಬಿಡ್ತಾರೆ, ಎಷ್ಟೋ ಜನ್ಮದ ಪ್ರಾಣಿ ಪಕ್ಷಿ ಎಲ್ಲ ಜನ್ಮ ಪಡ್ಕೊಂಡಾದ್ಮೇಲೆ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ ಅಂತ ಹೇಳ್ತಾರಲ್ಲ. ಇವಾಗ ಮನುಷ್ಯ ಜನ್ಮದ ಯೋನಿಯಲ್ಲೇ ಸುಖ ಶಾಂತಿ ಎರಡನ್ನೂ ಪಡೆಯುತ್ತಿದ್ದೀರಿ ಅಂತಂದ್ಮೇಲೆ ಮತ್ತೆ ಪ್ರಾಣಿ ಪಕ್ಷಿಗಳಾಗುವಂಥ ಅವಶ್ಯಕತೆ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಾಗ್ತಿರೋದ್ರ ಅರ್ಥ ಏನು? ದುಃಖವನ್ನು ಅನುಭವಿಸ್ತೀರಾ ಅಂತಲ್ವಾ? ಆ ಥರ ಪ್ರಾಣಿಗಳಾಗಿ ಭೋಗಿಸುವ ಅವಶ್ಯಕತೆ ಏನಿದೆ? बाकी टोटल सृष्टि पर जानवर पशु पक्षी आदि 84 लाख योनियां हो सकती है, क्योंकि अनेक किस्म की पैदाइश है। लेकिन मनुष्य योनि में ही अपना पाप पुण्य भोग रहे हैं और जानवर अपनी योनियों में भोग रहे हैं। ना मनुष्य जानवर की योनियां लेते हैं, ना जानवर मनुष्य की योनि में आता है। मनुष्य को अपनी योनि में ही भोगनी पड़ती है, इसलिए उसे मनुष्य जीवन ही सुख दुख की महसूसता होती। ऐसे ही जानवर को भी अपना योनि में सुख दुख भोगना है। माना मगर उन्हों को यह बुद्धि नहीं कि यह भोगना किस कर्म से हुई। उन्हों की भोगना को भी मनुष्य फील करते हैं, क्योंकि मनुष्य है बुद्धिवान। बाकी ऐसा नहीं मनुष्य कोई 84 लाख योनियां भोगता है, या तो मनुष्य को डराने के लिए कह देते हैं। फिर अगर गलत काम करेंगे तो पशु योनियों में जन्म मिलेगा। हम भी अभी संगम समय पर अपनी जीवन को पलटाए पर पाप आत्मा से पुण्यात्मा बन रहे। 84 ಲಕ್ಷದ ಯೋನಿಗಳಲ್ಲಿ ಬರ್ತಾರೆ ಅಂತಂದ್ರೆ ಇದು ಈ ಸೃಷ್ಟಿ ಮೇಲಿರುವಂಥ ಪ್ರಾಣಿ ಪಕ್ಷಿ ಪಶುಗಳದ್ದಾಗಿರ್ಬೋದು. ಅವ್ರದ್ದೇನು 84 ಜನ್ಮನೇ ಇರ್ಬೇಕಂತ ಏನು ಫಿಕ್ಸ್ ಇಲ್ಲ. ಅವ್ರದ್ದು ಎಷ್ಟಾದರೂ ಯೋನಿಗಳಾದರೂ ಇರ್ಬೋದು, ಎಷ್ಟಾದರೂ ಲಕ್ಷಗಳ ಜನ್ಮ ಆದರೂ ಕೂಡ ಅವ್ರು ಪಡೆದಿರ್ಬೋದು. ಆದರೆ ಮನುಷ್ಯರದು ಮಾತ್ರ ಕೇವಲ 84 ಜನ್ಮ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಲಕ್ಷಗಳ ಇತ್ಯಾದಿ ಯಾವುದೇ ಮಾತಿಲ್ಲಿ ಇಲ್ಲ. ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ಇದ್ದಾಗ ಸುಖ ದುಃಖ ಎರಡನ್ನೂ ಕೂಡ ಪಡೆಯುತ್ತಾರೆ.
ಅಂದಮೇಲೆ ಅವರು ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಹುಟ್ಟುವ ಅವಶ್ಯಕತೆಯೂ ಇರುವುದಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ತನ್ನದೇ ಆಗಿರೋ ಒಂದು ದುಃಖವನ್ನು ಸುಖವನ್ನು ಭೋಗಿಸುತ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ ನಾವು ಯಾವ ಕರ್ಮದ ಆಧಾರದಂತೆ ಈ ದುಃಖ ಅಥವಾ ಸುಖವನ್ನು ಅನುಭವ ಮಾಡ್ತಾ ಇದ್ದೀವಿ ಅಂತ. ಆದರೆ ಮನುಷ್ಯರಿಗೆ ಫೀಲ್ ಆಗುತ್ತೆ. ಇವಾಗ ಏನಾದರೂ ಒಂದು ನಾಯಿಗಾದ್ರೂ ಕೂಡ ಲೇಟ್ ಆಯ್ತು ಅಂದ್ರೆ ಅಯ್ಯೋ ಅಂತೀವೋ ಇಲ್ಲ. ಯಾಕೆ ಅಂತಂದರೆ ನಮಗೆ ಸ್ವಲ್ಪ ಗೊತ್ತಿದೆ ಅದು ದುಃಖ ಅಂತ, ಹಾಗೂ ಅದು ಕೂಡ ಹಿಂದಿನ ಕರ್ಮದ ಫಲವೇ ಅಂತ ಹೇಳ್ತಿದ್ದಾರೆ ನಮ್ಮ ಮನುಷ್ಯರದೇ ಅಲ್ಲ, ಪ್ರಾಣಿ ಪಕ್ಷಿಗಳದ್ದು ಕೂಡ ಕರ್ಮ ಲೆಕ್ಕಾಚಾರ ಇಲ್ಲಿ ತಯಾರಾಗುತ್ತೆ. ಅವ್ರದ್ದು ಭೋಗಿಸ್ತಾರೆ, ನಾವು ನಮ್ಮದು ಭೋಗಿಸ್ತೀವಿ. ನಾವು ಜಾಸ್ತಿ ಪಾಪ ಮಾಡಿಬಿಟ್ಟಿದ್ದೀವಿ ಅದಕ್ಕೆ ನಾವು ಪ್ರಾಣಿಗಳಲ್ಲಿ ಹೋಗ್ತೀವಿ ಅಂತ ಅನ್ನೋದಿಲ್ಲ. ಏನಾದರೂ ನಾಯಿಗಳು ಅಥವಾ ಯಾವುದಾದ್ರೆ ಪ್ರಾಣಿ ಪಕ್ಷಿಗಳು ಜಂತುಗಳು ಒಳ್ಳೆ ಕರ್ಮ ಮಾಡಿಬಿಟ್ಟಿದೆ, ಅವ್ರು ಬರೋದು ಜನ್ಮ ಮನುಷ್ಯರಾಗಿ ಬಿಡ್ತಾರೆ, ಮನುಷ್ಯ ಯೋನಿಯಲ್ಲಿ ಬರ್ತಾರೆ ಅಂತಲೂ ಇಲ್ಲ. ಅವ್ರದ್ದೇ ಸಪ್ರೇಟು, ಇವ್ರದ್ದೇ ಸಪ್ರೇಟ್. ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರುವಂಥ ಲೆಕ್ಕಾಚಾರವನ್ನು ಅನುಭವಿಸುತ್ತಾರೆ. ಈಗ ಮನುಷ್ಯರನ್ನು ಭಯಪಡಿಸೋದಕ್ಕೆ ಮಾತ್ರ 84 ಯೋನಿಗಳು, ಹಾಗೂ ನೀವು ಜಾಸ್ತಿ ಕೆಟ್ಟ ಕರ್ಮ ಮಾಡಿಬಿಟ್ರೆ ಪಶು ಜನ್ಮದಲ್ಲಿ ಬರ್ತೀರಾ, ಯೋನಿಯಾಗಿ ಬಂದ್ಬಿಡ್ತೀರಾ ಅಂತ ಹೇಳ್ತಾರೆ ಹೊರತು ಸತ್ಯ ಅದು ಅಲ್ಲ. ಈ ಸಮಯದಲ್ಲಿ ಸಂಗಮದ ಸಮಯದಲ್ಲೇ ತಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ. ಪಾಪಾತ್ಮರಿಂದ ಪುಣ್ಯಾತ್ಮರಾಗುತ್ತಿದ್ದೀವಿ. ಇಲ್ಲಿವರೆಗೂ ನಾವು ಮಾಡ್ಕೊಂಡು ಬಂದಿರುವಂಥ ತಪ್ಪುಗಳು ಈಗ ನಮಗೆ ಅರಿವಾಗಿದೆ. ತಂದೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವು ತಂದೆ ಶ್ರೀಮದಂತೆ ನಡೆದು ನಾವು ಈಗ ಪಾವನರಾಗ್ತಾ ಇದ್ದೀವಿ ಅಂತ ನಮ್ಮ ಇವತ್ತು ವಿಶೇಷವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಚ್ಚಾ, ಓಂ ಶಾಂತಿ. ಭಾಗವರು ವಿಶೇಷವಾಗಿ ಇವತ್ತು ಪೂರ್ತಿಯಾಗಿ ಒಂದೇ ಮಾತು ಹೇಳ್ತಾ ಬಂದ ಮಕ್ಕಳೇ ನನ್ನ ಶ್ರೀಮದಂತೆ ನಡೆದು ಪಾವನರಾಗಿ, ಇಲ್ಲಾಂದರೆ ಧರ್ಮರಾಜನ ಶಿಕ್ಷೆಯನ್ನು ಪಡಿಬೇಕಾಗುತ್ತೆ. ಅದಕ್ಕೆ ಇಷ್ಟಾದಷ್ಟು ನೆನಪಿನಲ್ಲಿರಿ ಅಂತ ತಿಳಿಸ್ತಾರೆ. ಅಚ್ಚಾ, ಓಂ ಶಾಂತಿ. ಒಂದು ನಿಮಿಷ ಭಾಗವರನ್ನೇ